ಗುರು ನೀವು ನೋಡಿದ್ದೀರಾ ಈ ಪೆಟ್ರೋಲ್ ಬಂಕ್ಗಳ ಹತ್ರ ಪೆಟ್ರೋಲ್ ಹಾಕ್ಸಿದ್ದಕ್ಕೆ ಹೋದಾಗ ಅಲ್ಲಿ ಕೆಲವೊಬ್ಬರು ನಿಂತ್ಕೊಂಡಿರ್ತಾರೆ. ಕ್ರೆಡಿಟ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳಿ, ಇಂಥ ಕ್ರೆಡಿಟ್ ಕಾರ್ಡಲ್ಲಿ ಇಂಥ ಆಫರ್ ಇದೆ, ಇಂಥ ಬ್ಯಾಂಕಲ್ಲಿ ಇಂಥ ಕ್ರೆಡಿಟ್ ಕಾರ್ಡ್ ಇಷ್ಟು ಆಫರ್ ಕೊಡ್ತಾ ಇದ್ದಾರೆ, ಈ ಕ್ರೆಡಿಟ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ನಿಮಗೆ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಬಂದಾಗ ಇಷ್ಟೊಂದು ಡಿಸ್ಕೌಂಟ್ ಸಿಗುತ್ತೆ, ಹಾಗೆ ಹಿಂಗೆ ಕೆಳಗೆ ಮೇಲೆ ಅಂತ ಹೇಳಿ ನಮ್ಮ ಒಂದು ಮೊಬೈಲ್ ನಂಬರ್ನ ತೊಗೊಂಡು ಹೋಗಿ ಕಾಲ್ ಮಾಡಿ ನಮ್ಮ ಕಡೆಯಿಂದ ಪ್ರತಿಯೊಂದು ಡೀಟೇಲ್ಸನ್ನು ತೊಗೊತಾರೆ. ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಅಡ್ರೆಸ್ ಆಗಲಿ, ಅಪ್ಪ ಅಮ್ಮನ ಹೆಸರು, ಡೇಟ್ ಆಫ್ ಬರ್ತ್ ಕಂಪ್ಲೀಟಾಗಿ ಎಲ್ಲದನ್ನು ಕೂಡ ತೊಗೊತಾರೆ. ಸೊ ತೊಗೊಂಡು ಆದಮೇಲೆ ಖಂಡಿತ ಅವರು ಮಾಡಿಕೊಡ್ತಾರೆ ಕ್ರೆಡಿಟ್ ಕಾರ್ಡನ್ನು. ಎಷ್ಟೋ ಜನಕ್ಕೆ ಒಂದು ಅನುಭವ ಆಗಿರುತ್ತೆ. ಕೆಲವೊಬ್ಬರು ಮಾಡಿಕೊಟ್ಟಿರಬಹುದು, ಆದರೆ ತುಂಬ ಜನ ಮ್ಯಾಕ್ಸಿಮಮ್ 80% ಜನ ಅವರ ಒಂದು ಟಾರ್ಗೆಟ್ ರೀಚ್ ಆಗೋದಕ್ಕೆ ನೋಡ್ತಾ ಇರ್ತಾರೆ. ಅವರ ಒಂದು ಟಾರ್ಗೆಟ್ ರೀಚ್ ಆಯಿತು, ಆವತ್ತಿನ ದಿನ ಇಷ್ಟು ಕ್ರೆಡಿಟ್ ಕಾರ್ಡ್ಗಳನ್ನು ಮಾಡಿಸ್ಬೇಕು ಅಂತ ಇರುತ್ತೆ. ಒಂದು ಕ್ರೆಡಿಟ್ ಕಾರ್ಡ್ ಮಾಡಿಸಿದ್ರೆ ಅವರಿಗೆ ಇಷ್ಟು ಅಂತ ಅಂದ್ಬಿಟ್ಟು ಕಮಿಷನ್ ಬರುತ್ತೆ. ಸೊ ಆವತ್ತಿನ ದಿನದ ಟಾರ್ಗೆಟ್ ಮುಗೀತು ಅಂತಂದರೆ ಅವರು ನಮ್ಮನ್ನು ಕೇರೇ ಮಾಡಲ್ಲ. ನಮ್ಮ ಮೊಬೈಲ್ ನಂಬರ್ ತೊಗೊಂಡು ನಾವು ಅವರಿಗೆ ನಮ್ಮ ಒಂದು ಡೀಟೇಲ್ಸನ್ನು ಕೊಡಬೇಕಾಗಿರುತ್ತಲ್ಲ. ಸೊ ಆಧಾರ್ ಕಾರ್ಡ್ ಆಗಲಿ, ಪಾನ್ ಕಾರ್ಡ್ ಆಗಲಿ, ಡೀಟೇಲ್ಸನ್ನು ಕೊಡಬೇಕಲ್ವ ಅವರ ಒಂದು ಟಾರ್ಗೆಟ್ ರೀಚ್ ಆಗಬೇಕು ಅಂತಂದರೆ. ಸೊ ನಾವು ನಮ್ಮ ಒಂದು ಡೀಟೇಲ್ಸನ್ನು ಕೊಡೋವರೆಗೂ, ನಮ್ಮ ಕಡೆಯಿಂದ ಒಂದು OTP ತೊಗೊಳ್ಳೋವರೆಗೂ ಎಷ್ಟು ನಮ್ಮನ್ನು ಕೇರ್ ಮಾಡ್ತಾರೆ ಅಂದರೆ, ಮನೆಯವರು ಕೂಡ ನಮ್ಮನ್ನು ಅಷ್ಟು ಕೇರ್ ಮಾಡಲ್ಲ. ಆ ಲೆವೆಲಿಗೆ ಕೇರ್ ಮಾಡ್ತಾರೆ. ಕಾಲ್ ಮೇಲೆ ಕಾಲ್ ಮಾಡ್ತಾರೆ, ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾರೆ, ಕೇಳ್ತಾರೆ. ಸರ್ ನಿಮ್ಮದು ಇಷ್ಟಕ್ಕಾಗಿದೆ, ಇವಾಗ ಇನ್ನೇನು ಬರುತ್ತೆ ಕ್ರೆಡಿಟ್ ಕಾರ್ಡು, ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ಬಂದು KYC ಮಾಡಬೇಕು, ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು OTP ಬಂದಾದಮೇಲೆ ಮುಗೀತು, ಅಷ್ಟೇ ಮುಗೀತು. ಇನ್ಮೇಲೆ ನೀವು ಕಾಲ್ ಮಾಡಿದ್ರು ಕೂಡ ರೆಸ್ಪಾಂಡ್ ಮಾಡಲ್ಲ. ಕಾಲ್ ಮಾಡಿದ್ರೆ ಕಟ್ ಮಾಡ್ತಾರೆ ಗುರು, ಕಾಲ್ ಮಾಡಿದ್ರೆ ಕಟ್ ಮಾಡ್ತಾರೆ ಗೊತ್ತಾ. ನಾನೇ ಇದ್ದೀನಿ ಎಕ್ಸಾಂಪಲ್. ನಾನು ಇದನ್ನು ಅನುಭವಿಸಿ ನಿಮಗೆ ಬಂದ್ಬಿಟ್ಟು ಹೇಳ್ತಾ ಇರೋದು ಅಷ್ಟೇ. ನಾನು ಅನುಭವಿಸಿರೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅವರು ನಮ್ಮ ಡೀಟೇಲ್ಸನ್ನು ತೊಗೊಂಡು ಏನೂ ಮಾಡೋಕ್ಕೆ ಹೋಗಲ್ಲ. ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ನಮ್ಮ ಒಂದು ಡೀಟೇಲ್ಸ್ ಏನಿದೆ ಅದನ್ನು ತೊಗೊಂಡು ಅವ್ರು ಏನೂ ಮಾಡೋಕ್ಕಾಗಲ್ಲ, ಏನೇನೂ ಮಾಡೋಕ್ಕಾಗಲ್ಲ, ನಮಗೇನು ಸ್ಕ್ಯಾಮ್ ಮಾಡಲ್ಲ ಅವರು. ಆದರೆ ಅಷ್ಟೆಲ್ಲ ಡೀಟೇಲ್ಸ್ ತೊಗೊಂಡು ಅಷ್ಟು ಜವಾಬ್ದಾರಿಯಿಂದ ಅಂದ್ಬಿಟ್ಟು ಮಾಡಿಕೊಡ್ಬೇಕಲ್ವಾ. ಅಷ್ಟು ಜವಾಬ್ದಾರಿಯಿಂದ ತೊಗೊಂಡು ಹೋಗಿರ್ತಾರೆ, ನಮ್ಮ ಒಂದು ಡೀಟೇಲ್ಸ್ ಎಲ್ಲ ತೊಗೊಂಡು ಹೋಗಿರ್ತಾರೆ. ಮಾಡಿಕೊಡ್ಬೇಕಲ್ವ ಕ್ರೆಡಿಟ್ ಕಾರ್ಡು. ನಿಮ್ಮ ಮನೆಗೆ ಬಂದು KYC ಮಾಡ್ಕೋಬೇಕಾಗುತ್ತೆ. ನಾವು ನಿಮ್ಮ ಮನೆಗೆ ಬಂದು KYC ಮಾಡ್ಕೊಂಡು ಹೋಗ್ತೀವಿ, ಇನ್ನು 2 ದಿನ ಬಂದ್ಬಿಡ್ತೀವಿ, ನಾಳೆ ಬರ್ತೀವಿ, ನಾಡಿದ್ದು ಬರ್ತೀವಿ, ಬರೋದೇ ಇಲ್ಲ. ಎಷ್ಟು ಸರಿ ಕಾಲ್ ಮಾಡಿದ್ರು ಕೂಡ ತಿರುಗು ನೋಡಲ್ಲ ನಮ್ಮನ್ನು. ಎಷ್ಟು ಸರಿ ಕಾಲ್ ಮಾಡೋದು, ಕಾಲ್ ಮಾಡಿದರೆ ಕಟ್ ಮಾಡ್ತಾರೆ, ಪಿಕ್ ಮಾಡಲ್ಲ. ಬೇರೆಯವ್ರ ಜೊತೆ ಮಾತಾಡ್ತಾ ಇರ್ತಾರೆ, ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ಮತ್ತೆ ಕಟ್ ಮಾಡ್ತಾರೆ. ಎಷ್ಟು ಅನುಭವಿಸಿದ್ದೀನಿ ಗೊತ್ತಾ ನಿಜವಾಗ್ಲೂ. ನೆಕ್ಸ್ಟ್ ವೀಕ್ ಬಂದ್ಬಿಡ್ತೀನಿ ಸರ್, ನಾವು ಇಲ್ಲಿದ್ದೀವಿ ಅಂತ ಹೇಳ್ತಾರೆ. ಸರಿ ಆಯಿತು, ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಸುಮ್ಮನೆ ಆದರೆ ನೆಕ್ಸ್ಟ್ ವೀಕ್ ಕೂಡ ಬರಲ್ಲ. ಮತ್ತೆ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ. 3-4 ಸರಿ ಕಾಲ್ ಮಾಡಿದ್ರೆ ಅವಾಗ ಪಿಕ್ ಮಾಡ್ತಾರೆ, ಅವಾಗ ಮಾತಾಡ್ತಾರೆ. ಇಲ್ಲ ಸರ್ ಸ್ವಲ್ಪ ಬಿಸಿ ಇದ್ದೆ, ನಾನು ಅಲ್ಲಿ ಬಂದಿದ್ದೆ, ಇಲ್ಲಿ ಬಂದಿದ್ದೆ, ಸೊ ಹಿಂಗಾಯಿತು, ಬಿಸಿ ಇದ್ದೆ, ಕ್ರೆಡಿಟ್ ಕಾರ್ಡ್ ಮಾಡಿಸ್ಬೇಕಿತ್ತು, ಇಲ್ಲಿ ಯಾರ್ದೋ ಒಂದು ಬಂದಿತ್ತು, ಹಂಗೆ ಹಿಂಗೆ ಏನೇನೋ ಹೇಳ್ಬಿಟ್ಟು ಕತೆಗಳನ್ನು ಹೇಳ್ಬಿಟ್ಟು ನಮ್ಮ ಬಾಯನ್ನು ಮುಚ್ಚಿಸ್ತಾರೆ. ನಮ್ಮ ಹತ್ರಕ್ಕೆ ತಿರುಗೂ ನೋಡಲ್ಲ ಗುರು. ನಮ್ಮ ಹತ್ರಕ್ಕೆ ಬಂದು ಕ್ರೆಡಿಟ್ ಕಾರ್ಡನ್ನು ಮಾಡಿಸ್ಕೊಡಲ್ಲ. ಅಲ್ಲ, ಈ ಕ್ರೆಡಿಟ್ ಕಾರ್ಡನ್ನು ಮಾಡಿಸ್ಕೊಳ್ಳೋದಕ್ಕೆ ನಾವ್ಯಾಕೆ ಅವರಿಗೆ ಮೇಲ್ಬಿದ್ದು ನಾವು ಕಾಲ್ ಮಾಡಬೇಕು? ಅವಶ್ಯಕತೆ ಇದೆಯಾ ನಮಗೆ? ಅವರಾಗೆ ಬಂದು ನಮಗೆ ಕ್ರೆಡಿಟ್ ಕಾರ್ಡ್ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಈ ಪೆಟ್ರೋಲ್ ಬಂಕ್ಗಳ ಹತ್ರ ನಿಂತ್ಕೊಂಡು ನಿಮಗೆ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಳ್ಳಿ ಹಂಗೆ ಹಿಂಗೆ ಅಂತ ಕೇಳ್ತಾರಲ್ಲ, ದಯವಿಟ್ಟು ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಡೀಟೇಲ್ಸನ್ನು ಕೊಟ್ಟು ಬರಬೇಡಿ. ನನಗೆ ಬೇಡ, ನನಗೆ ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಇದೆ, ಇದ್ರೂ ಕೂಡ ಇಲ್ಲ ಅಂತಂದ್ರೂ ಕೂಡ ನಾನು ಮಾಡಿಸ್ಕೊಳ್ಳಲ್ಲ ಅಂತಲೇ ಹೇಳ್ಬಿಟ್ಟು ಬನ್ನಿ, ಪರವಾಗಿಲ್ಲ. ದಯವಿಟ್ಟು ಒಬ್ಬೊಬ್ಬರು ಮಾಡಿಕೊಡ್ತಾರೆ, ಎಲ್ಲರೂ ಹಂಗಿರಲ್ಲ, ಒಬ್ಬೊಬ್ಬರು ಮಾಡಿಕೊಡ್ತಾರೆ, ಖಂಡಿತ ಮಾಡಿಕೊಟ್ಟಿರೋರು ಇದ್ದಾರೆ ಕೂಡ. ಆದರೆ ಆಲ್ಮೋಸ್ಟ್ 80% ನೀವು ಅಂಥವ್ರ ಕೈಗೆ ಸಿಗಾಕೊಂಡ್ರಿ ಅಂತಂದರೆ ನಿಮ್ಮ ಡೀಟೇಲ್ಸನ್ನೆಲ್ಲ ತೊಗೊಂಬಿಟ್ಟು ನಿಮ್ಮ ಕೈಯಿಂದ ಒಂದು OTP ತೊಗೊತಾರೆ. ಏನೋ ಸ್ಕ್ಯಾಮ್ ಮಾಡಲ್ಲ, ಬಟ್ OTP ತೊಗೊತಾರೆ. OTP ತೊಗೊಂಡ್ಮೇಲೆ ಮತ್ತೆ ನಿಮಗೆ ಇನ್ನು ತಿರುಗೂ ನೋಡಲ್ಲ. ಯಾಕೆಂದರೆ ಅವರಿಗೆ ಒಂದು OTP ಸಿಕ್ಕಿದ್ರೆ ಅವರ ಒಂದು ಟಾರ್ಗೆಟ್ ರೀಚ್ ಆದಂಗೆ. ಅವರ ಟಾರ್ಗೆಟ್ ರೀಚ್ ಆಯಿತು ಅಂತಂದರೆ ಮತ್ತೆ ನಿಮ್ಮ ತಿರುಗೂ ನೋಡಲ್ಲ, ಕೇಳೋದೇ ಇಲ್ಲ ನೀವು ಯಾರಂತ. ಸೊ ಇದು ನಾನು ಸ್ವಂತ ಅನುಭವದಿಂದ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಅನುಭವ ಆಗಿದೆ. ಇವಾಗ ಕಾಲ್ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಇವಾಗ. ಸೊ ನಾನು ಕಾಲ್ ಮಾಡಿದ್ರೆ ಇವಾಗ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ ನನ್ನ ನಂಬರನ್ನು. ಏನು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಎಷ್ಟೋ ಜನಕ್ಕೆ ಭಯ ಇರುತ್ತೆ ಗುರು. ಯಾಕಂದರೆ ಈ ಡೀಟೇಲ್ಸ್ಗಳನ್ನೆಲ್ಲ ಕೊಟ್ಬಿಟ್ಟಿದ್ದೀವಲ್ಲ, ಅವ್ರು ಕೇಳಿದ್ರು ಅಂತ ಸಡನ್ನ ಕೊಟ್ಬಿಟ್ವಿ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ನಮ್ಮ ಡೀಟೇಲ್ಸು, ಅಡ್ರೆಸ್ಸು, ಡೇಟ್ ಆಫ್ ಬರ್ತು, ಅಪ್ಪ ಅಮ್ಮನ ಹೆಸರು, ಪ್ರತಿಯೊಂದು ಕೂಡ ನಾವು ಡೀಟೇಲ್ಸನ್ನು ಅವರಿಗೆ ಕೊಟ್ಬಿಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಅವರು ಕೇಳಿದ OTP ಕೂಡ ಕೊಟ್ಬಿಟ್ಟಿದ್ದೀವಿ. ಏನಾಗುತ್ತೆ ಮುಂದಕ್ಕೆ? ಏನು ಮಾಡ್ಬೋದು ಇವರು? ಸ್ಕ್ಯಾಮ್ ಏನಾದರೂ ಮಾಡ್ತಾರಾ? ಫ್ರಾಡ್ಗಳ ಇವರು? ಟ್ರ್ಯಾಪ್ ಮಾಡ್ತಾರೆ ನಮ್ಮನ್ನು ಅಂತ ಎಲ್ಲ ಎಷ್ಟೋ ಜನ ಭಯ ಪಡ್ತಾ ಇರ್ತಾರೆ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಆ ಥರ ಅವ್ರು ಏನೂ ಮಾಡಲ್ಲ. ಅವರು ಬಂದು ಕ್ರೆಡಿಟ್ ಕಾರ್ಡನ್ನು ಮಾಡಿಸ್ಕೊಡೋಕೆ ಅಂತ ಇರೋರು ಅಷ್ಟೇ. ಅವರಿಗೆ ಒಂದು ಟಾರ್ಗೆಟ್ ರೀಚ್ ಆಗಬೇಕಷ್ಟೇ. ಅವರ ಒಂದು ಟಾರ್ಗೆಟ್ ರೀಚ್ ಆದರೆ ಅವರ ಒಂದು ಕಮಿಷನ್ ಬಂದಾಯ್ತು ಅವ್ರಿಗೆ ಅಷ್ಟೇ. ಸೊ ಅದಾದಮೇಲೆ ಅವ್ರು ನಮ್ಮನ್ನು ಕೇರ್ ಮಾಡಲ್ಲ. ಅವ್ರಿಗೇನು ಬರಬೇಕು ಆ ದುಡ್ಡು ಬಂತು ಅಂತಂದರೆ ನಮ್ಮನ್ನು ಯಾಕೆ ಕೇರ್ ಮಾಡ್ತಾರೆ? ನಮ್ಮಿಂದ ಬರಬೇಕಾಗಿರೋಂತಹ ದುಡ್ಡನ್ನು ಅವ್ರು ನೋಡ್ತಾರೆ ಅಷ್ಟೇ. ಸರಿನಾ? ಎಲ್ಲರೂ ಹಂಗಿರಲ್ಲ, ಒಬ್ಬೊಬ್ರು ಹಂಗಿರ್ತಾರೆ. ಮತ್ತು ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಡೀಟೇಲ್ಸನ್ನು ಕೊಟ್ಟಿದ್ದೀರಿ ಅಂತ ಅಂದ್ಬಿಟ್ಟು ಎದುರುಕೊಳ್ಳೋಕೆ ಹೋಗಬೇಡಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ಏನು ಪ್ರಾಬ್ಲಮ್ ಏನೂ ಆಗಲ್ಲ. ಆದಷ್ಟು ಈ ಹೊರಗಡೆ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಳಕ್ಕೆ ಬರ್ತಾರಲ್ಲ, ಅಂಥ ಆಫರ್ ಇದೆ, ಇಂಥ ಆಫರ್ ಇದೆ, ಇಂಥ ಬ್ಯಾಂಕಲ್ಲಿ ನೀವು ಇಂಥ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಂಡ್ರೆ ಇಷ್ಟಕ್ಕೆ ಡಿಸ್ಕೌಂಟ್ ಸಿಗುತ್ತೆ, ಅಲ್ಲಿ ಬೈ ಮಾಡಿದ್ರೆ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ, ಇಲ್ಲಿ ಬೈ ಮಾಡಿದ್ರೆ ಅಷ್ಟು ಡಿಸ್ಕೌಂಟ್ ಸಿಗುತ್ತೆ, ಅಷ್ಟು ಆಫರ್ ಇದೆ, ಇಷ್ಟು ವೋಚರ್ ಸಿಗುತ್ತೆ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಬಂದರೆ ಇಷ್ಟು ಕಡಿಮೆ ಆಗುತ್ತೆ. ಅವ್ರು ಏನೇ ಹೇಳಲಿ ಇವರು, ಅವ್ರು ಏನಾದರೂ ಹೇಳಿ, ದಯವಿಟ್ಟು ಇನ್ಮೇಲೆ ಆ ಥರ ಹೊರಗಡೆ ಬಂದು ಯಾರಾದರೂ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಡ್ತೀವಿ ಅಂತ ಬಂದರೆ ದಯವಿಟ್ಟು ಅಲ್ಲಿ ಏನೂ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಬೇಡ ಕ್ರೆಡಿಟ್ ಕಾರ್ಡು, ನಿಮ್ಮ ಕಡೆಯಿಂದ ಕ್ರೆಡಿಟ್ ಕಾರ್ಡ್ ನಮಗೆ ಅವಶ್ಯಕತೆಯೇ ಇಲ್ಲ, ನಂದು ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಇದೆ, ನಾನು ಮಾಡಿಸ್ಕೊಳ್ಳಲ್ಲ, ನನಗೆ ಬೇಡ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಇನ್ಮೇಲೆ
ಆ ಥರ ಎಲ್ಲ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡೋದು, ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಈ ಒಂದು ಸ್ಕ್ಯಾಮ್ ಅಲ್ಲ ಸಾರಿ, ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ತುಂಬ ಜನಕ್ಕೆ ಗೊತ್ತಾಗಲಿ. ಎಷ್ಟೋ ಜನ ಭಯ ಪಟ್ಟಿರ್ತಾರೆ ನಮ್ಮ ಒಂದು ಡೀಟೇಲ್ಸ್ ಅವ್ರ ಕೈಲಿ ಇದೆಯಲ್ಲ, ಏನು ಮಾಡ್ತಾರೋ ಅಂತ ಅಂದ್ಬಿಟ್ಟು. ಸೊ ಅವರಿಗೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಒಂದು ವಿಡಿಯೋನ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಹುಡುಗರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಇದೆ, ಹೊಡೀರಿ. ನೆಕ್ಸ್ಟ್ ವಿಡಿಯೋ ಬಿಟ್ಟಾಗ ನಿಮಗೆ ಫಸ್ಟ್ ಟೈಮ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.